ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ರಾಯರ ನಿಜವಾದ ಹಿಸ್ಟ್ರಿಯನ್ನು ತಿಳ್ಕೊಳ್ಳೋಣ. ಇವರು ಭಾರತದ ಅತ್ಯಂತ ಗೌರವಿಸಲ್ಪಟ್ಟ ಸಂತರು ಹೌದು, ದ್ವೈತ ತತ್ವದ ತೇಜಸ್ವಿ ಪ್ರಚಾರಕರು ಹೌದು ಮತ್ತು ಲಕ್ಷಾಂತರ ಭಕ್ತರ ಆಧ್ಯಾತ್ಮಿಕ ಮಾರ್ಗದರ್ಶಕರು ಆಗಿದ್ದರು. ಇವರ ಜನ್ಮ ಮತ್ತು ಬಾಲ್ಯವನ್ನು ತಿಳ್ಕೊಳ್ಳೋಣ. ರಾಯರ ಜನನವಾಗಿದ್ದು 1595ರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ. ಇವರ ಮೂಲ ಹೆಸರು ವೆಂಕಟನಾಥ. ಇವರು ಬಾಲ್ಯದಿಂದ ವೇದ, ವ್ಯಾಕರಣ, ನ್ಯಾಯ, ಮೀಮಾಂಸಾ ಈ ಎಲ್ಲ ಶಾಖೆಗಳಲ್ಲಿಯೂ ಪ್ರತಿಭೆಯನ್ನು ತೋರಿರುವಂಥವರು. 17ನೇ ಶತಮಾನದಲ್ಲಿ ಪಾಠ ಹೇಳುವಾಗ ಒಂದೇ ಸಾಲಿನಲ್ಲಿ ಕಠಿಣ ವಿಷಯಗಳನ್ನು ವಿವರಿಸುವಂಥ ಶಕ್ತಿ ಇವರಲ್ಲಿತ್ತು ಎಂದು ತಾಮ್ರಶಾಸನ ಹಾಗೂ ಮಠದ ಗ್ರಂಥಗಳಲ್ಲಿ ನಾವು ಕಾಣಬಹುದು. ಇವರ ಕುಟುಂಬ ಜೀವನದಿಂದ ಸನ್ಯಾಸವಾಗುವಂಥ ದಾರಿನ ನೋಡೋಣ. ರಾಯರು ಸನ್ಯಾಸಿಯಲ್ಲ, ಅವರಿಗೆ ಮದುವೆಯಾಗಿ ಒಬ್ಬ ಮಗ ಕೂಡ ಇದ್ದರು. ರಾಯರು ಕೂಡ ಬಡತನದಲ್ಲಿ ಬೆಂದಿರುವಂಥವರು. ಇವರು ಆ ಕಾಲದಲ್ಲಿ ವೇದಗಳ ಉಪದೇಶ ಮಾಡುತ್ತಿದ್ದರೂ ಕೂಡ ಅವರಿಗೆ ಆ ಸಂಬಳ ಸಿಗುತ್ತಿರಲಿಲ್ಲ. ಸ್ವಲ್ಪ ಸಮಯದಲ್ಲಿ ಅವರ ಪತ್ನಿಯು ತೀರಿ ಹೋಗ್ತಾರೆ. ಅದಾದ ನಂತರ ವೆಂಕಟನಾಥರು ಮಠವನ್ನು ಪ್ರವೇಶ ಮಾಡ್ತಾರೆ. ರಾಘವೇಂದ್ರ ತೀರ್ಥ ಎಂಬ ಸನ್ಯಾಸ ಆಶ್ರಮಕ್ಕೆ ಕೂಡ ಪ್ರವೇಶ ಮಾಡ್ತಾರೆ. 1423ರಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಠದ ಪೀಠಾಧಿಪತಿಗಳಾಗಿರುವಂಥ ಸಮಯದಲ್ಲಿ ತಮ್ಮ ಜೀವನದ ಬಹುಭಾಗವನ್ನು ವೇದಗಳ ಬೋಧನೆ ಮಾಡೋದಕ್ಕೆ, ಮಂತ್ರಗಳ ಸಂಗ್ರಹಣೆ ಮಾಡೋದಕ್ಕೆ, ಅನುವಾದ ಟಿಪ್ಪಣಿಗಳನ್ನು ಮಾಡೋದಕ್ಕೆ, ನ್ಯಾಯತರ್ಕಶಾಸ್ತ್ರದ ಗ್ರಂಥ ರಚನೆಗಳನ್ನು ಮಾಡೋದಕ್ಕೇ ಸಮರ್ಪಣೆನ ಮಾಡಿರುತ್ತಾರೆ. ಅವರು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು. ಇವುಗಳ ಪ್ರತಿಗಳು ಕೂಡ ಮಠದಲ್ಲಿ ನಮಗೆ ಸಿಗುತ್ತವೆ. 700 ವರ್ಷಗಳ ಕಾಲ ನಾನು ಇಲ್ಲಿಯೇ ವಾಸವಾಗುತ್ತೇನೆ ಎಂದು ಬೃಂದಾವನಕ್ಕೆ ಹೋಗುವ ಮುನ್ನ ರಾಯರು ಹೇಳಿರ್ತಾರಂತೆ. ಇದು ಮಠದ ಪುರಾತನ ದಾಖಲೆಗಳು, ತಾಮ್ರಶಾಸನಗಳಲ್ಲಿ ಮತ್ತು ಕನ್ನಡ ಸಂಸ್ಕೃತ ಗ್ರಂಥಗಳಲ್ಲಿ ಕೂಡ ಸಂಪೂರ್ಣವಾಗಿ ದಾಖಲಾಗಿದೆ. ರಾಘವೇಂದ್ರರು ಕೇವಲ ಅದ್ಭುತ ಸಂತರಲ್ಲ, ಅವರು ಜ್ಞಾನಿನೂ ಹೌದು, ತತ್ವಜ್ಞ ಹೌದು, ಸಮಾಜ ಸುಧಾರಕರೂ ಹೌದು. ಅವರ ನಿಜವಾದ ಮಹಿಮೆ ಅವರು ಬೋಧಿಸಿದ ಜ್ಞಾನ ಮತ್ತು ಮಾನವೀಯತೆ. ಓಂ ಶ್ರೀ ರಾಘವೇಂದ್ರಾಯ ನಮಃ.